ನಮಸ್ಕಾರ ಎಲ್ಲರಿಗೂ. ಆಷಾಢ ಮಾಸ ಒಳ್ಳೆಯದ ಕೆಟ್ಟದ? ಸಾಕಷ್ಟು ಜನಗಳಿಗೆ ಆಷಾಢ ಮಾಸ ಅಂದರೆ ಮೂಢನಂಬಿಕೆ, ಯಾವ ಕಾರ್ಯ ಮಾಡಬಾರ್ದು ಅನ್ನೋದು. ಆಷಾಢ ಮಾಸ ಒಳ್ಳೆಯದೇ. ವೈಜ್ಞಾನಿಕವಾಗಿ ನಾವು ಹಳೆಯ ಕಾಲದಲ್ಲಿ ಹೋದಾಗ ಮನೆ ಮುಂದೆ ಯಾವುದೇ ಒಂದು ಕಾರ್ಯ ನಾವು ಮಾಡ್ತಾ ಇದ್ದಾಗ ಮಳೆಯ ಒಂದು ತೀವ್ರತೆ ಹಾಗೆ ಗಾಳಿಯ ಒಂದು ತೀವ್ರತೆ ಜಾಸ್ತಿ ಇದ್ದಾಗ ಅಲ್ಲಿ ಹಾಕಿರುವಂಥ ಯಾವುದಾದ್ರೂ ಶಾಮಿಯಾನ ಇರ್ಬೋದು, ಪೆಂಡಾಲ್ ಇರ್ಬೋದು, ಸೊ ಇವೆಲ್ಲ ಬಿದ್ದು ಹೋದ್ಮೇಲೆ ನಮಗೆ ಇಂಥ ಕಾರ್ಯಗಳು ಮಾಡಬಾರ್ದು ಅನ್ನೋದು ಒಂದು ಸ್ವಲ್ಪ ಜನಗಳಿಗೆ ಒಂದು ರೀತಿ ಅದೊಂದು ನಂಬಿಕೆ, ಬೇಡ ಈ ಮಂತಲ್ಲಿ. ಸೊ ಆಷಾಢ ಮಾಸ ಕಳೆದಾದ ನಂತರ ಮಾಡೋಣ ಅಂಥೇಳಿ ಈ ರೀತಿ ಒಂದು ಹಿಂದಿನ ಕಾಲದಿಂದಲೂ ಹಾಗೇ ಬಂದುಬಿಟ್ಟಿದೆ. ಬಟ್ ಈ ಥರ ಇದ್ದಾಗ ಈಗಿನ ಒಂದು ಕಾಲಮಾನದಲ್ಲಿ ಈಗೆಲ್ಲ ನಮಗೆಲ್ಲ ಸಾಕಷ್ಟು ಒಂದು ಕನ್ವೆಂಟ್ ಇದೆ, ಒಳ್ಳೊಳ್ಳೆ ಮಹಾಲ್ಗಳಿದ್ದಾವೆ, ಒಳ್ಳೊಳ್ಳೆ ಒಂದು ಚೌಟ್ರಿಗಳಿದ್ದಾವೆ, ಈಗೆಲ್ಲ ಮಾಡ್ಕೋಬೋದು ಆಷಾಢ ಮಾಸ ಅಂದರೆ. ಬಟ್ ಆಷಾಢ ಮಾಸ ಅಂತಂದ್ರೆ ಈ ಒಂದು ಮಾಸದಲ್ಲಿ ಜನಗಳು ಬರೋದಿಲ್ಲ. ಹಾಗಾಗಿ ಈ ಒಂದು ಮಾಸದಲ್ಲಿ ಏನು ಮಾಡ್ದಂಗೆ ಇರೋದೇ ಒಳ್ಳೆಯದು ಅಷ್ಟೆ. ಬಿಟ್ಟರೆ ಬೇರೆ ಅವು ಮೂಢನಂಬಿಕೆಯಲ್ಲಿ ಹೋಗಬೇಡಿ. ಯಾಕಪ್ಪ ಅಂತಂದರೆ ನಮ್ಮ ಜನ ಮೂಢನಂಬಿಕೆಯಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ನಾವು ಯಾವಾಗಲೂ ನಮ್ಮ ಕಾರ್ಯದಲ್ಲಿ ಭಕ್ತಿ ನೋಡಬೇಕು, ಹಾಗೆ ಜ್ಯೋತಿಷ್ಯದಲ್ಲಿ ನಮ್ಮ ಬದುಕು ಹೇಗಿದೆ ಅನ್ನೋದು ನೋಡ್ಕೊಂಡು ಹೋಗೋದೇ ಈ ಒಂದು ಜ್ಯೋತಿಷ್ಯ. ಸೊ ಇವತ್ತೆಲ್ಲ ಸಾಕಷ್ಟು ಜನಗಳು ಓಡ್ತಾ ಇದ್ದಾರೆ, ಎಲ್ಲಿ ಓಡ್ತಿದ್ದಾರೋ ಗೊತ್ತಿಲ್ಲ, ಎಲ್ಲ ಟೆಂಪಲ್ ರನ್. ಸೊ ನಮ್ಮ ಜನಗಳಿಗೆ ಸ್ವಲ್ಪ ಈ ಒಂದು ವಿಚಾರ ಮುಟ್ಟಬೇಕನ್ನೋದೇ ಈ ಒಂದು ನನ್ನ ವಿಡಿಯೋದ ಒಂದು ಸಂದೇಶ. ಸರ್ವೇ ಜನಂ ಸುಖಿನೋ ಭವಂತು.